ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು GW ಮ್ಯಾರಿಯೇಟಾ ಡೇ 2 ಮಾರ್ನಿಂಗ್ ಟೈಮ್ ನೋಡಿದ್ರ. ಸೊ ಬಟ್ ಬೇಗ ಎದ್ದು ಏನೂ ಮಾಡೋಕ್ಕಿಲ್ಲ, ಎಲ್ಲರೂ ಮಲಗಿರ್ತಾರೆ ಅಷ್ಟು ಮಾರ್ನಿಂಗು. 5 o'clockಗಳೆಲ್ಲ ಯಾರೂ ಎದ್ದಿರಲ್ಲ. ಸೊ ಹಾಗಾಗಿ ನಾನು 5 o'clock ಎಚ್ಚರ ಆಯಿತು. ಆದರೂ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಮಲಗಿದ್ದೆ. ಸೊ ಎಷ್ಟು ಸಖತ್ತಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ನಾವು ಮಲಗಿದ ಜಾಗದಲ್ಲೇ ಎಲ್ಲ ಆಪ್ರೇಟ್ ಮಾಡ್ಬೋದು. ಲೇಝಿ ಪರ್ಸನ್ಸ್ಗೆ ಸೂಪರಾಗಿರುವಂಥ ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಲೇಝಿ ಅಂತಲ್ಲ, ಅದೆಲ್ಲ ಒಂದು ಕಂಫರ್ಟ್ ಅಂತ ಹೇಳ್ಬೋದು. ಒಂದು 2 to 3 days ಸಖತ್ತಾಗಿ ಕಂಫರ್ಟಲ್ಲಿರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹೌಸ್ ವೈಫ್ಗೆ ಅಥವಾ ಏನಾದರೂ ಒಂದು ರಿಲ್ಯಾಕ್ಸೇಷನ್ ಬೇಕು ಅನ್ನೋರಿಗೆ ಈ ರೀತಿ ಒಂದು ಒಳ್ಳೆ ಒಂದು 1 day ಚೆನ್ನಾಗಿ ನೀವು ಬುಕ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಸೊ ಮಾರ್ನಿಂಗ್ ವ್ಯೂ ನೋಡಿ ಸೂಪರಾಗಿದೆ. ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಂದಿ ಹಿಲ್ಸು ಇಲ್ಲಿಂದ ನೀಟಾಗಿ ಕಾಣುತ್ತೆ. ಸೊ ಅಲ್ಲಿ ಅಷ್ಟು ಟೈಮ್ ಆದ್ರೂ ಎಲ್ಲ ಲೈಟ್ಸು ಆನಲ್ಲೇ ಇದೆ ನೋಡಿ. 5 ಗಂಟೆಗೆಲ್ಲ ಇನ್ನೂ ಕತ್ಲೆ ಅಲ್ಲಿ ಎದ್ದು ಒಂದು ಸತಿ ನೋಡಿಬಿಟ್ಟು ಮತ್ತೆ ಮಲ್ಕೊಂಬಿಟ್ಟೆ ನಾನು. ಸೊ ಆಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಎದ್ದು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎದ್ದಿದ್ವಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಆ ಬ್ಯಾಗಲ್ಲಿರೋದು ಬಂದು ಡ್ರೈಯರ್. ಸೊ ಅದರಲ್ಲಿ ಚೆನ್ನಾಗಿ ಹಾಕಿ ಕವರ್ ಮಾಡಿದ್ದಾರೆ. ಅಲ್ಲದೆ ಈ ಸೂಪರಾಗಿರುವಂಥ ಈ ಒಂದು ಬಾಕ್ಸಲ್ಲಿ ನಿಮಗೆ ಎಲ್ಲ ಬಾತ್ರೂಮಿಗೆ ಬೇಕಾಗಿರುವಂಥ ಎಲ್ಲ ಎಸೆನ್ಸಲ್ಲೂ ಇದರಲ್ಲಿ ಇಟ್ಟಿದ್ದಾರೆ. ಸೊ ಸೋಪು, ನಾರು, ಬ್ರಷ್ಷು, ಪೇಸ್ಟು ಪ್ರತಿಯೊಂದು ಇದರಲ್ಲಿದೆ. ಕೋಮು, ಚಿಕ್ಕದಾಗಿರುವಂಥ ಪ್ರತಿಯೊಂದು ನಿಮಗೆ ಸೂಜಿ ನೂಲು ಕೂಡ ಸಿಗುತ್ತೆ ಅಲ್ಲಿ, ಅದು ಚೆನ್ನಾಗಿದೆ. ಸೊ ಇಯರ್ಬಡ್ಸ್ ಆಗಲಿ, ಸ್ಯಾನಿಟರಿ ಬ್ಯಾಗ್ ಆಗಲಿ, ಕ್ಯಾಪ್ ಆಗಲಿ ಪ್ರತಿಯೊಂದು. ಸೊ ಲಕ್ಸುರಿಯಾಗಿ ತುಂಬಾ ಸೂಪರಾಗಿದೆ. ಪ್ರತಿಯೊಂದು ಆ ಡ್ರಾದಲ್ಲಿ ನಿಮಗೆ ಇಟ್ಟಿರ್ತಾರೆ. ಸೊ ನಾನು ಇದೆಲ್ಲ ವೀಡಿಯೋ ಮಾಡಿ ಆದಮೇಲೆ ಹಾಗೆ ಬ್ರಷ್ ಮಾಡಿಕೊಂಡು ಸ್ವಲ್ಪ ಬೇಗ ಹೊರಗೆ ಹೋಗಿ ಒಂಚೂರು ವಾಕಿಂಗೆಲ್ಲ ಮಾಡೋಣ ಅಂತ 7 o'clock ಆಯಿತು. ಬಟ್ ಸ್ವಲ್ಪ ಆ ಟೈಮಲ್ಲಿ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಬಾಲ್ಕನಿಯಲ್ಲಿ ಕೂತ್ಕೊಂಡು. ಹಾಗಾಗಿ ಸೊ ಎಲ್ಲ ನಿಮಗೆ ಬಾತ್ರೂಮಲ್ಲೂ ಒಂದು 2 ಬಾಟಲ್ ವಾಟರ್ ಇಟ್ಟಿರ್ತಾರೆ, ಗ್ಲಾಸ್ ಇಟ್ಟಿರ್ತಾರೆ. ಆ್ಯಕ್ಚುಲಿ ಅದು ತುಂಬ ಒಳ್ಳೆಯದು. ಸೊ ಅದೆಲ್ಲ ನಾವು ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಅಲ್ಲಿ ನಮಗೆ ಇಡೋಕ್ಕಾಗಲ್ಲ. ಬಟ್ ಇರೋ ಜಾಗದಲ್ಲಿ ಯೂಸ್ ಮಾಡ್ಕೋಬೇಕು. ಸೋಪ್ ಇಟ್ಟಿದ್ದಾರೆ. ಸೊ ಫೇಸ್ ವಾಶ್ಗೆ ತುಂಬಾ ಚೆನ್ನಾಗಿದೆ ಸೋಪ್. ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟಿ ಸೋಪೇ. ಸೊ ಸೋಪ್ ಹಾಕಿ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಅಲ್ಲಲ್ಲೇ ಕೈಗೆ ಸಿಗೋ ಥರ ಪ್ರತಿಯೊಂದು ಇಟ್ಟಿದ್ದಾರೆ. ಟವಲ್ ನೋಡಿ ಅಲ್ಲೇ ನೆಕ್ಸ್ಟಿಗೆ ಟವಲ್ಲು ಹಾಗೆ ಒರೆಸ್ಕೊಂಬರಬೇಕು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಲಿ ಮತ್ತು ನಿಮಗೆ ಫೆಸಿಲಿಟಿ ಆಗಲಿ ಲಕ್ಸುರಿಯಾಗಿರುತ್ತೆ. ಈ ಒಂದು ಡೇ ಮಾತ್ರ ಈ ರೆಸಾರ್ಟ್ ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟು ಬಂದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾಯಿಶ್ಚರೈಸರ್ ಕ್ರೀಮೆಲ್ಲ ಹಾಕ್ಕೊಂಡು ಅಲ್ಲೇ ಇರುವಂಥ ಕಾಫಿ ಮಾಡ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ನನಗೆ ಎಲ್ಲಿ ಹೋದ್ರೂ ರೆಸಾರ್ಟಿಗೆ ಮಾರ್ನಿಂಗ್ ಕಾಫಿ ತುಂಬ ಮುಖ್ಯ. ಸೊ ಸಕ್ಕರೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಇಲ್ಲಂತೂ ಎಲ್ಲ ನಿಮಗೆ ಅರೇಂಜ್ ಮಾಡಿದರು. ನೆನ್ನೆ ಸೆಲೆಬ್ರೇಷನ್ ಕೇಕ್ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಇಟ್ಟಿದ್ವಿ, ಅದು ವೇಸ್ಟ್ ಆಗಿದೆ. ಸೊ ಆ ಕಾಫಿ ಇದರಲ್ಲಿ ಸ್ವಲ್ಪ ಕುಡಿಯೋ ನೀರನ್ನ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ಜಸ್ಟ್ ಕಾಫಿ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡೋದಷ್ಟೇ. ಅದರಲ್ಲಿ ನಿಮಗೆ ಮಿಲ್ಕು ಎಲ್ಲ ಕೊಟ್ಟಿರ್ತಾರೆ. ಬಟ್ ಆ ಮಿಲ್ಕ್ದಲ್ಲೇ ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ಯಾವಾಗಲೂ ಒಂದು ಸತಿ ಮಾಡಿದ್ದೀನಿ ಅನಿಸುತ್ತೆ, ಬಟ್ ಅಷ್ಟೇನು ಚೆನ್ನಾಗಿ ಟೇಸ್ಟ್ ಇರೋಲ್ಲ. ಬಟ್ ಬ್ಲ್ಯಾಕ್ ಕಾಫಿದಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಬ್ಲ್ಯಾಕ್ ಕಾಫಿ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ. ಸೊ ಶುಗರ್ ಫ್ರೀ ಶುಗರು, ಬ್ರೌನ್ ಶುಗರು ಎಲ್ಲದೂ ಇತ್ತು. ನಿಮಗೆ ಯಾವ್ದು ಬೇಕೋ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಮಿಲ್ಕ್ ಇದೆ ನೋಡಿ, ಇದರಲ್ಲೆಲ್ಲ ಮಿಲ್ಕ್ ಇರುತ್ತೆ, ಅದು ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಹಾಗೆ ಇದರಲ್ಲಿ ಬಿಸಿ ಇಟ್ಬಿಟ್ಟು ಅಷ್ಟು ಬೇಗ ಇವರು ಎದ್ದಿದ್ದಾಯಿತು. ಇವರು ಎದ್ಬಿಟ್ಟು ಇಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ ಚೆನ್ನಾಗಿ ಕಿಟಕಿ ಓಪನ್ ಆಗ್ತಿದೆ. ಪ್ರತಿಯೊಂದು ಈ ರೀತಿ ಓಪನ್ ಆಗಿ ಚೆನ್ನಾಗಿ ನಿಮಗೆ ಫುಲ್ಲಾಗಿ ಓಪನ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಫುಲ್ ಆ್ಯಂಡ್ ಫುಲ್ ಗ್ಲಾಸ್ ಫಿಟ್ಟಿಂಗ್ಸ್ ಇರುತ್ತೆ. ಫ್ಯಾಮಿಲಿಗಂತೂ ಬೆಸ್ಟ್, ತುಂಬ ಚೆನ್ನಾಗಿರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫು ಹನಿಮೂನ್ಗೆ ಎಲ್ಲ ಸೂಪರಾಗಿರುತ್ತೆ. ಸೊ ನೆನ್ನೆ ಸ್ವಲ್ಪ ಮಿಕ್ಚರೆಲ್ಲ ಸ್ನ್ಯಾಕ್ಸ್ ಕೊಟ್ರಲ್ಲ, ನೆನ್ನೆ ಅಷ್ಟೊಂದು ತಿಂದಿರಲಿಲ್ಲ ನಾವು. ಸ್ವಲ್ಪ ಹಾಗೆ ಒಂದೇ ಒಂದು ತೊಗೊಂಡಿದ್ದು, ಬಟ್ ಅದರಲ್ಲೂ ಹಾಗೆ ತೊಗೊಂಡು ಬಂದುಬಿಟ್ವಿ. ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂತ. ಸೊ ಅದನ್ನು ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಇದ್ವಲ್ವ, ಸುಮ್ಮನೆ ಒಂದು ಕಾಫಿಗೆ ಹಾಗೆ ಸ್ನ್ಯಾಕ್ಸ್ ತಿಂತಾಯಿದ್ವಿ. ಸೊ ಲಿಯಾಗೂ ಸ್ವಲ್ಪ ಕೊಟ್ವಿ, ಅವಳೇನೋ ಇಷ್ಟ ಆಗಲಿಲ್ಲ. ಬಟ್ ನಾವಿಬ್ಬರು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸ್ವಲ್ಪ
ಖುಷಿಯಾಗಿ ನೆಕ್ಸ್ಟದು ಎಲ್ಲಿ ಪ್ಲ್ಯಾನ್ ಮಾಡೋದು ಏನು ಮಾಡೋದು ಅಂತ. ಸೊ ಇವಾಗೆಲ್ಲ ನನಗೇನು ಅನ್ನಿಸುತ್ತಂದರೆ, ಎಷ್ಟೇ ನೀವು ಮನಿ ಇಡಿ ಏನೇ ಮಾಡಿ, ಬಟ್ ಒಂದಿನ ಈ ಹ್ಯಾಪಿನೆಸ್ಸು ತುಂಬ ನಮಗೆ ನೀಡೆಡ್ ಇದೆ. ಇವಾಗಿನ ಒಂದು ರಶ್ ಲೈಫಲ್ಲಿ ಖಂಡಿತವಾಗ್ಲೂ ಹಸ್ಬೆಂಡಿಗಾಗಲಿ ವೈಫಿಗಾಗಲಿ, ಹೌಸ್ ವೈಫೇ ಆದರೂ ಕೂಡ ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ ಇರುತ್ತೆ. ನಾವಿನ್ನೂ ತುಂಬ ಬ್ಯುಸಿ ಇರ್ತೀವಿ. ಸೊ ಹೌಸ್ ವೈಫ್ಗಳಿಗೂ ಒಂದಲ್ಲದೆ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಅವ್ರಿಗೆಲ್ಲ ಎಲ್ಲ ಕೆಲಸಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಹಸ್ಬೆಂಡ್ಗೂ ಟೈಮ್ ಕೊಡಬೇಕು ಅಂದರೆ ಈ ರೀತಿ ಒಂದು ಒಳ್ಳೆ ಪ್ಲೇಸ್ಗೆ ಹೋದರೆ ಚೆನ್ನಾಗಿ ಕೊಡ್ಬೋದು. ನಾನು ಈ ಪ್ಲೇಸ್ ಅಂತಲೇ ಹೇಳ್ತಾ ಇಲ್ಲ, ಎಲ್ಲಾದರೂ ನಿಮ್ಗೆ ಅಫರ್ಡ್ ಮಾಡೋ ಅಂಥ ಯಾವುದೇ ಪ್ಲೇಸ್ ಆದ್ರೂ ಚೆನ್ನಾಗಿರುತ್ತೆ. ಸೊ ಆವಾಗ ನಮಗೆ ಓಪನ್ ಅಪ್ ಆಗೋಕ್ಕೆ ತುಂಬಾ ಟೈಮ್ ಸಿಗುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬಿಕಾಸ್ ತುಂಬ ಬ್ಯುಸಿಯಾಗಿರ್ತೀರ ಟಿ ವಿಯಲ್ಲಿ ಮೊಬೈಲಲ್ಲಿ ಅದು ಇದು ಮಾಡಿಕೊಂಡು. ಈ ರೀತಿ ಯಾವಾಗಾದರೂ ಒಂದು ಸತಿ ಆಚೆ ಕಡೆ ಹೋಗಬೇಕಾದ್ರೆ ಎಷ್ಟೆಲ್ಲ ಮಾತಾಡೋಕ್ಕಾಗುತ್ತೋ ಅಷ್ಟೆಲ್ಲ ಮಾತಾಡ್ಬೋದು. ಸೊ ಕಾಫಿ ಕುಡಿದ್ಬಿಟ್ಟು ಇನ್ನೇನು ಹೋಗೋಣ ಅನ್ನೋಷ್ಟರೊಳಗೆ ಲಿಯಾಗೆ ಹಸಿವು ಅಂತ ಹೇಳ್ತಾಯಿದ್ಲು. ಸರಿ ಅವಳಿಗೆ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ನೋಕ್ಕೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡು, ಅಂದರೆ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ 7:30ಇಂದನೇ ಬ್ರೇಕ್ಫಾಸ್ಟ್ ಶುರುವಾಗುತ್ತೆ ಅನಿಸುತ್ತೆ. ಸೊ ಇದು ಸ್ವಲ್ಪ ಏನೋ ತಿಂದು ಇಷ್ಟ ಆಗಲಿಲ್ಲ, ನನಗೆ ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿ ಲೈಟಾಗಿ ಏನೋ ಒಂದು ಬ್ರೇಕ್ಫಾಸ್ಟ್ಗೆ ಕರ್ಕೊಂಡೋದ್ವಿ. ಹೋಗಬೇಕಾದ್ರೆ ಎಲ್ಲ ನೋಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಎಷ್ಟು ಇದೆ ಗೊತ್ತಾ ಪ್ಲೇಸಲ್ಲಿ ನೋಡೋದಕ್ಕೆ. 1-2-3 ಈ ರೀತಿ ರೆಸ್ಟೋರೆಂಟ್ಗಳಿದ್ದಾವೆ, ತುಂಬ ಚೆನ್ನಾಗಿ ಲಕ್ಸುರಿಯಾಗಿ ಮಾಡಿಟ್ಟಿದ್ದಾರೆ. ಸೊ ನೋಡೋದಕ್ಕೇ ತುಂಬ ಖುಷಿ ಅನಿಸುತ್ತೆ. ಅದು ಅಲ್ಲದೆ ನೈಟು ತುಂಬ ಮಳೆ ಬೇರೆ ಬಂದುಬಿಡ್ತು, ಏನೋ ಫಂಕ್ಷನ್ ಬೇರೆ ಮಾಡ್ತಾಯಿದ್ರು, ಮಳೆ ಬೇರೆ ಬಂದಿತ್ತು. ವೆದರ್ ಮಾರ್ನಿಂಗ್ ಅಂತೂ ಸೂಪರಾಗಿತ್ತು. ಸೊ ಹೋಗಬೇಕಾದ್ರೆ ಇದೊಂದು ರೆಸ್ಟೋರೆಂಟು, ಹೊರಗಡೆನೂ ಈ ರೀತಿ ಓಪನ್ ಸ್ಪೇಸು. ಇನ್ನೊಂದು ರೆಸ್ಟೋರೆಂಟ್ ಇದೆ, ಅದು ಸ್ವಲ್ಪ ನೀರೆಲ್ಲ ಇರೋ ಥರ ಇದೆ, ನೀರಲ್ಲೇ ಕೂತ್ಕೊಂಡು ತಿನ್ನೋ ಥರ ಇದೆ ಆ ಒಂದು ರೆಸ್ಟೋರೆಂಟು. ಸೊ ಕೆಳಗಡೆ ಇನ್ನೊಂದು ದೊಡ್ಡ ರೆಸ್ಟೋರೆಂಟ್ ಇದೆ, ಅದು ನಿಮಗೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಎಲ್ಲದಕ್ಕೂ ಆ ರೆಸ್ಟೋರೆಂಟು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಫುಲ್ ಲೇಕು. ಇದು ಬಂದು ಆರ್ಟಿಫಿಷಿಯಲ್ ಲೇಕ್ ಅಂತಾರೆ, ಬಟ್ ನೋಡೋದಕ್ಕೆ ನಿಜವಾದ ರಿಯಲ್ ಲೇಕ್ ಥರನೇ ಇತ್ತು. ಸೊ ಮಾರ್ನಿಂಗಲ್ಲೇ ನೋಡಿ ಎಷ್ಟು ಜನ ಗಲ್ಫ್ ಆಡೋಕ್ಕೆಲ್ಲ ಬಂದಿದ್ದಾರೆ. ಸೊ ಇದು ಬಂದು ತುಂಬ ಜನ ಆಡ್ತಾ ಇದ್ದಾರೆ. ಬಟ್ ಆದರೆ ನಿಮಗೆ ಬೇಕು ಅಂದರೆ 1 ಡೇ ಮುಂಚೆನೇ ನಾವಲ್ಲಿ ಹೋಗಿರ್ತೀವಲ್ವ, ಬುಕ್ ಮಾಡ್ಕೋಬೇಕು. ಬುಕ್ ಮಾಡಿದಾಗ ಕರ್ಕೊಂಡೋಗಿ ಆಡಿಸ್ತಾರೆ. ಸೊ ಇದ್ರದ್ದು ಟೂರ್ ಒಂದು ತೋರಿಸ್ತಾರೆ. ಸೊ ಅದು ಬಂದು ನಿಮಗೆ ಸಂಜೆ 4 o'clock ಇರುತ್ತೆ. ಬಟ್ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರಿಂದ ನಮಗೆ ಮಾರ್ನಿಂಗೆ ಒಂದು ಬಗ್ಗೆಯಲ್ಲಿ ಕೂರಿಸ್ಕೊಂಡು ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ಕೊಂಡು ಕರ್ಕೊಂಡೋದ್ರು. ಸೊ ವಾಕಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಲೈಟಾಗಿ ಸುಮ್ಮನೆ ಆ ಬಿಸಿಲಲ್ಲಿ ಒಂದು ರೌಂಡ್ ಹೋಗಿಬಿಟ್ಟು ಹಾಗೆ ಸ್ವಲ್ಪ ಇದಕ್ಕೆ ಹೋಗೋಣ ಅಂತ. 300 ಎಕರೆ ಇದೆ ಸರ್. 300? ಹೌದು ಸರ್. ಓಕೆ. 300 ಎಕರೆಸ್ ಇದೆ. ಓಕೆ. 25 ಎಕರೆ ನಮ್ಮ ಹೋಟ್ಲದ್ದು JW ಮೆರಿಟ್ದು. ಮಿಕ್ಕಿದ 275 ಎಕರೆ ಬಂದು ಪ್ರೆಸ್ಟೀಜ್ ಪ್ರಾಪರ್ಟಿ ಇರುತ್ತೆ. ಪ್ರೆಸ್ಟೀಜ್ದ? ಹಾಂ ಸರ್. ಓಕೆ. ಮೇಂಟೆನೆನ್ಸ್ ಪ್ರೆಸ್ಟೀಜ್ ಪ್ರಾಪರ್ಟಿ ಇರುತ್ತೆ. 25 ಎಕರೆ ನಮ್ಮ JW ಮೆರಿಟ್ ಇದೆ. ಓಕೆ ಓಕೆ. ಇಲ್ಲಿ ವಿಲ್ಲಾಸ್ ಎಲ್ಲ ಇದೆಯಾ ಇಲ್ಲಿ? ಸರ್ ಹೋಟ್ಲ್ ವಿಲ್ಲಾಸ್ 5 ಇದೆ. ಪ್ರೈವೇಟ್ ವಿಲ್ಲಾ 225 ಇದೆ. ಪ್ರೈವೇಟ್ ವಿಲ್ಲಾ ಅಂದರೆ ಹೇಗೆ ಅವ್ರಲ್ಲೇ ತಗೊಂಡಿರೋದು? ಅದೆಲ್ಲ ಪರ್ಚೇಸಿಂಗ್ ವಿಲ್ಲಾ ಸರ್. ಪ್ಲಸ್ ಪರ್ಚೇಸಿಂಗ್. ಎಷ್ಟು ಇರುತ್ತೆ ಅದೆಲ್ಲ ಸರ್? ನಾರ್ಮಲ್ ಅದು 3 ಕ್ಯಾಟಗರೀಸ್ ಇರುತ್ತೆ ಸರ್. ಓಕೆ. 20, 23, 24, 25ರಿಂದ ಸ್ಟಾರ್ಟ್ ಆಗುತ್ತೆ. 25ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. 25 ಬಂದು ಪ್ರೀಮಿಯಂ ವಿಲ್ಲಾ ಅದು. ಹಾಂ ಸರ್. 20 ಬಂದು ನಾರ್ಮಲ್ ವಿಲ್ಲಾ. ಓಕೆ. 5 ವಿಲ್ಲಾಸ್ ಅಂದರೆ ನಮ್ಮ ಹೋಟೆಲ್ ಇದು ಡೈಲಿ ರೆಂಟಲ್ಲಿ ಇರುತ್ತೆ ಸರ್. ಡೈಲಿ ರೆಂಟೆಡ್? ಹಾಂ ಸರ್. ಓಕೆ. 3 ಡೇಸು 4 ಡೇಸು 2 ಡೇಸ್. ಎಷ್ಟಿರುತ್ತೆ ಒಂದು ದಿವಸಕ್ಕೆ ರೆಂಟಲ್ಲ ಇಲ್ಲಿ ಸರ್? ಇದು ಬಂದು ನನಗೆ ಯಾರೋ ಗೆಸ್ಟ್ ಹೇಳಿದ್ರು ಪರ್ ಡೇ 8 lakh ಅಂತ ಸರ್. ಇದು 8 lakhs? ಹಾಂ ಸರ್. ಓಕೆ ಓಕೆ. ಫುಲ್ 2 ಕಿಂಗ್ ಸೈಜ್ ಬೆಡ್ರೂಮ್ ಇರುತ್ತೆ ಸರ್. ಓಕೆ. ಒಂದು ಪೂಲ್, ಪ್ರೈವೇಟ್ ಪೂಲ್ ಇರುತ್ತೆ, ಪ್ರೈವೇಟ್ ಗಾರ್ಡನ್ ಇರುತ್ತೆ. ಓಕೆ. ಮತ್ತು ಒಂದು ದೊಡ್ಡ ಲಿವಿಂಗ್ ಹಾಲ್ ಇರುತ್ತೆ, ಡೈನಿಂಗ್ ಟೇಬಲ್ ಇರುತ್ತೆ. ಬಟ್ ಬರ್ತಾರೆ ಪೀಪಲ್ ಎಲ್ಲ ಸ್ಟೇ ಮಾಡೋದು? ಹಾಂ ಸರ್. ವೀಕೆಂಡಲ್ಲಿ ಫುಲ್ ಇರುತ್ತೆ ಸರ್. ವೆಡ್ಡಿಂಗ್ಸ್ ಎಲ್ಲ ಸ್ಟಾರ್ಟ್ ಇರ್ತದೆ, ಫುಲ್ ಹೋಟೆಲ್ ಫುಲ್ ಬಯಟ್ ಮಾಡ್ತಾರೆ. ಓಕೆ. ವೆಡ್ಡಿಂಗ್ಸ್ಗಾ? ಹಾಂ ಸರ್. ಇದು ಸರ್ ಇದು 2, ಅದು 3 ಸರ್. 3 ಗಾರ್ಡನ್ ವಿಲ್ಲಾ ಇದೆ. ಓಕೆ. 3 ವಿಲ್ಲಾಸ್ ಇದೆ ಇಲ್ಲಿ? ಹಾಂ ಸರ್. ಓಕೆ. ಇದು ನಮ್ಮ ಹೋಟೆಲ್ ವಿಲ್ಲಾ ಸರ್. ಓಕೆ ಓಕೆ. ಗಾರ್ಡನ್ ವಿಲ್ಲಾ ಸರ್. ಅದು ಸೂಪರ್. ಅದು ಓಕೆ.
4 ಸರ್. ಓಕೆ. ಅದು ಒಂದು ಹಾಸ್ಟೆಲ್ ಇದೆ. ಎಷ್ಟು ವಿಲಾಸ್ ಇದೆ ಇಲ್ಲಿ? ಟೋಟಲ್ ಸರ್ ಹಾಂ 5 ಸರ್. 5ಆ? ಓಕೆ. ಇವೆರಡರಲ್ಲೂ ಪ್ರೈವೇಟ್ ಪೂಲ್ ಎಲ್ಲ ಇರುತ್ತೆ ಸರ್. ಓಕೆ. ಇನ್ಕ್ಲೂಡಿಂಗ್ ಜಕ್ಕೂಜಿ. ಓಕೆ. ಅದೆಲ್ಲ ಪ್ರೈವೇಟ್ ವಿಲಾಸ್? ಹಾಂ ಸರ್. 225 ವಿಲಾ ಇದೆ ಸರ್. ಆ ಥರನಾ? ಎಲ್ಲ ಫುಲ್ ಆಗಿದೆಯಾ? ಹಾಂ ಸರ್. ಎಲ್ಲ ஏழோருக்கு வந்த அவ்வளோருக்கு போக மாட்டோமா? ಎಕ್ಸಾಕ್ಟ್ಲಿ. ಬಿಲ್ಡಿಂಗು ಇಂಡೋರ್ ಮೀಟಿಂಗ್. ಓಕೆ. ಡಿನ್ನರ್ ಆಫ್ಟರ್ ಪಾರ್ಟಿ ಎಲ್ಲ ಇರಲೇ ಇರುತ್ತೆ. ಅರೌಂಡ್ 3000 ಪೀಪಲ್ ಕೆಪಾಸಿಟಿ ಇದೆ ಸರ್. ಓ 3000 ಪೀಪಲ್. ಓಕೆ. ಓಕೆ. ಇಂಟರ್ ಕನೆಕ್ಟಿಂಗ್ ಕನ್ವೆನ್ಷನ್ ಸೆಂಟರ್ ಟು ಲಾಬಿ, ಲಾಬಿ ಟು ಕನ್ವೆನ್ಷನ್ ಸಿಟಿ. ಓಕೆ. ಓಕೆ. ಅಂಡರ್ಗ್ರೌಂಡ್ ಓಕೆ. 296 5 ಇಲ್ಲ ಸರ್. ಓಕೆ. 296. ಇದು ಬಂದು ಗಾಲ್ಫ್ ಶೇರ್. ಓಕೆ. ಗಾಲ್ಫ್ ಶೇರ್ ಅಂದರೆ ಹೆಂಗೆ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಯಾರು ಬೇಕಾದರೂ ಹೋಗ್ಬೋದು? ಇಲ್ಲ ಸರ್, ಮೆಂಬರ್ಶಿಪ್ ಅಂಡ್ ಬುಕಿಂಗ್ ಇರುತ್ತೆ. ಓಕೆ. ಬುಕಿಂಗ್ ಅಂದರೆ ಇಲ್ಲಿ ಸ್ಟೇ ಆಗೋರು ಆಗ್ಬೋದಾ? ಹಾಂ ಸರ್. ಅಲ್ಲಿ ರಿಸೆಪ್ಷನ್ ಹೇಳಿದ್ರೆ ಬುಕ್ ಮಾಡಿಕೊಡ್ತಾರೆ. 18 hours 9 hours ಇದೆ. 18 hours ಮತ್ತು 9 9 hours. ಅದು ಏನು ಕಾಣಲ್ಲ ಅಂತಲ್ಲ, ಅವ್ರು ಹೇಳೋದನ್ನು ರೆಕಾರ್ಡ್ ಮಾಡಿ. ಪ್ಯಾಟರ್ನ್ ಕ್ಲಬ್ನಲ್ಲಿ ಅಲ್ಲೇ ಇರ್ತಾರೆ. ಓಕೆ. ಈವ್ನಿಂಗ್ 4 to 5 ಕ್ಯಾನ್ವಾಸ್ ಪೇಂಟಿಂಗ್ ಇರುತ್ತೆ. 5 to 6 ಎವ್ರಿ ಡೇ ಇರುತ್ತೆ ಅದು ಕ್ಯಾನ್ವಾಸ್ ಪೇಂಟಿಂಗ್? ಹಾಂ ಸರ್, ಡೈಲಿ ಇರುತ್ತೆ. ಓಕೆ. ವೆಡ್ಡಿಂಗ್ ಏನಾದರೂ ಇದ್ದರೆ ಇಲ್ಲ ಕಾರ್ಪೊರೇಟ್ ಯಾವ್ದಾದ್ರು ಡಿನ್ನರು ಲಂಚು ಆ ಥರ ಏನಾದರೂ ಸೆಟಪ್ ಇದ್ದರೆ ಶಿಫ್ಟ್ ಮಾಡ್ತಾರೆ. ಓಕೆ. ಇದು ಟೋಟಲ್ 2 ಪೂಲ್ ಇದೆ. ಇದು ಪೂಲ್ ಬಂದು ಟೆಂಪ್ರೇಚರ್ ಕಂಟ್ರೋಲ್. ಟೆಂಪ್ರೇಚರ್ ಫುಲ್ ಅದು ಅಂದರೆ ಯಾವಾಗಲೂ ವಾರ್ಮ್ ಆಗಿರುತ್ತಾ? ಇದು ಟೆಂಪ್ರೇಚರ್ ಫುಲ್ ಅಂದರೆ ಯಾವಾಗಲೂ ವಾರ್ಮ್ ಆಗೇ ಇರುತ್ತಾ ಇವರೇ? ಯಾವಾಗಲೂ ವಾರ್ಮ್ ಇರುತ್ತಾ? ಒಂದು ಆಡಿಸ್ಬಿಡೋಣ ನಮ್ಮದು. ಒಂದೇನ ಟೆಂಪ್ರೇಚರ್ ಫುಲ್ಲು? ಒಂದು ಟೆಂಪ್ರೇಚರು, ಒಂದು ನಾರ್ಮಲ್ ಪೂಲ್. ಓಕೆ. ಓಕೆ. ಆ ಸ್ಟೇ ವಿತ್ ದ ಮೊಮೆಂಟ್ ಅನ್ನೋದು ಟೆಂಪ್ರೇಚರ್ ಫುಲ್ಲಾ? ಹಾಂ ಸರ್. ಔಟ್ಸೈಡಿಂದ ಬಂದರೆ 3000 ಚಾರ್ಜಸ್. ಇದಕ್ಕೆ ಪೂಲ್ ಮಾತ್ರ. ಫುಲ್ ಮಾತ್ರ? ಸ್ವಿಮ್ಮಿಂಗ್ ಮಾಡಬೇಕಾದ್ರೆ 3000 ಇದೆ. ಓಕೆ. ಹಾಂ, ಓಕೆ. ಟ್ರಫಲ್ಸ್ ಇರುತ್ತೆ. ಓಕೆ. ಇಲ್ಲಿ ಟೋಟಲ್ 3 ರೆಸ್ಟೋರೆಂಟ್ ಇದೆ ಸರ್. ಇದು ಫಸ್ಟ್ ಒನ್ ಬಂದು ಏವಿಯರಿ, ಸೆಕೆಂಡ್ ಒನ್ ಬಂದು ಹಾಲಿಶನ್ ಇಂಡಿಯನ್ ರೆಸ್ಟೋರೆಂಟ್, ಓಕೆ. ಥರ್ಡ್ ಒನ್ ಬಂದು ಈಸ್ಟ್ ಸರ್. ಈಸ್ಟ್ ಸ್ಪ್ಯಾನಿಷ್. ಓಕೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು ಎಲ್ಲ ಇಲ್ಲೇ ಬ್ರಂಚ್ ಇರುತ್ತೆ. ಇವತ್ತು ಸಂಡೇ ಬ್ರಂಚ್ ಇರುತ್ತೆ ಸರ್. ಇವತ್ತು ಸಂಡೇ ಬ್ರಂಚ್ ಇರುತ್ತೆ. ಸಂಡೇ. ಓಕೆ. ಇವತ್ತು ಬ್ರಂಚ್ ಇದೆಯಲ್ಲ? ಹಾಂ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಮಾರ್ನಿಂಗ್ 11 o'clock ಸ್ಟಾರ್ಟ್ ಆಗಿ ಈವ್ನಿಂಗ್ 4 o'clock. ಓಕೆ. ಏನೆಲ್ಲ ಇರುತ್ತೆ ಬ್ರಂಚಲ್ಲಿ? ಬ್ರಂಚಲ್ಲಿ ನೋಡಿಲ್ಲ ಸರ್, ಔಟ್ ಸೈಡ್ ಮಾತ್ರ ಕಾಣಿಸುತ್ತೆ. ಓಕೆ. ಬಟ್ ಬ್ರಂಚ್ ನಡೆಯೋದು ಇಲ್ಲೇನಾ? ಹಾಂ, ಇಲ್ಲೇ ಸರ್. 11 o'clock ಬಂದು ಜಾಗ ಈವ್ನಿಂಗ್ ಸರ್. ಈವ್ನಿಂಗ್ 4 entry is third floor executive lounge. This is one more. Yeah, you are telling no, there is one more pool. This is the pool. I think we are staying here. That is family by JW. That is only family by JW. Kids there. Okay. ಫ್ಯಾಮಿಲಿ ಬೈ JW ಅಂದರೆ ಏನು? Kids toys, movies. ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಅಂಡ್ ಬಾರ್. ಇದು ನಾರ್ಮಲ್ ಪೂಲು, ಅದು ಬಂದು ಸಬ್ಜೆಕ್ಟ್. ಇದೇ ದೊಡ್ಡ ಪೂಲ್ ಅಂದರೆ ಇದೆ. ಇದೇನಾ? Maybe this is the pool what we are seeing from our balcony. And we are staying here only. Ring 3 sir. 3 Ring 1 sir. Last one ring 1. Kundiran semua ya. Minta bagilah kan nonton. ಒಳಗಡೆ ಯೋಗ, ಜಿಮ್, ಸಲೂನ್, ಜಕೂಜಿ, ಮಸಾಜ್, ಇಂಡೋರ್ ಗೇಮಿಂಗ್, ರೋಲಿಂಗ್, ಶೂಟಿಂಗ್ ಎಲ್ಲ ಅಡಿಷನಲ್ ಚಾರ್ಜಸ್ ಅಲ್ಲ? ಚಿಕ್ಕ ಚಿಕ್ಕ ಗೇಮಿಗೆ, ಚೆಸ್ಸು, ಕ್ಯಾರಮ್ ಆ ಥರ ಇದ್ರದ್ದು ಚಾರ್ಜ್ ಫ್ರೀ ಇರುತ್ತೆ. ಬೇರೆ ಎಲ್ಲ ಜಿಮ್ ನೈ ಫ್ರೀ. ಜಕೂಜಿ ये रे
ಬಾಬು ಬ್ರೋ ಕೇಳಿದ್ರೆ ಸರ್ ಪ್ರಾಪರ್ಟಿ ಇವಾಗಿಲ್ಲ ಅದಕ್ಕೆ ಅವ್ರಿಗೆ ಇಲ್ಲ ಇದಿಲ್ಲ 430 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬೇರೆ ಬಗ್ಗೆ ಇಲ್ವಲ್ಲ ಸರ್, ಸುಮ್ಮನೆ ರಿಕ್ವೆಸ್ಟ್ ಒಂದೇ ಒಂದಿರೋದಾ ಇದು? ಹಾಂ ಸರ್, ಇನ್ನೂ ಟೈಮಿಂಗ್ಸ್ ನಾನು ಮಾರ್ನಿಂಗ್ 6 o'clock ಅಂತ ಇದೆಲ್ಲ ಸೌನಲ್ಲಿ ಯಾವುದೋ ಔಟ್ಡೋರ್ ವೇಟಿಂಗ್ ಎಲ್ಲ ಇದೆ. ಇದೆ. ಓಕೆ ಓಕೆ. ಇನ್ನೊಂದಿನ ನಮ್ಮ ಕಡೆ ಒಂದು ನಮಗೆ ಯಾವ ಕನ್ನಡ ಕರ್ನಾಟಕ ಹಾಂ ಓಕೆ. ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಜಾಸ್ತಿ ಬರ್ತಾ? ಹಾಂ ಸರ್. ಅಷ್ಟರಲ್ಲಿ ಅಲ್ಲಿ ಬಗ್ಗಿ ಸಿಕ್ತು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಟೂರ್ ಕೇಳಿದ್ವಿ. ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿದೆ ಅಲ್ಲಿ ಅಂತ. ಸೊ ಆಮೇಲೆ ಬರ್ತಾ ಬ್ರೇಕ್ಫಾಸ್ಟ್ ಜಾಗಕ್ಕೆ ಡ್ರಾಪ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಅಂತೂ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಹೊಟ್ಟೆ ತುಂಬುತ್ತೆ ಆ ಥರ ಇಟ್ಟಿದ್ದಾರೆ. ಫ್ರೂಟ್ಸ್ ಎಲ್ಲ ತುಂಬ ಜಾಸ್ತಿ, ಫ್ರೂಟ್ಸ್ಗಳೇ ಜಾಸ್ತಿ ಇಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಲ್ಲ ರೆಸಾರ್ಟ್ ಎಲ್ಲ ಅಂದರೆ ಎಷ್ಟು ಬರೀ ತಿನ್ನೋಕ್ಕೆ ಹೋಗೋ ಥರ ಅನಿಸುತ್ತೆ. ಬಟ್ ನಮಗೆಲ್ಲ ಇವಾಗ ಕ್ರೇವಿಂಗ್ಸ್ ಅಷ್ಟು ಇರಲ್ಲ, ಎಷ್ಟಾಗುತ್ತೋ ಅಷ್ಟು ತಿನ್ನಬೇಕು ಅಷ್ಟೇ. ನೋಡಿ ಎಲ್ಲ ನಿಮಗೆ ಲಾಸ್ಟಲ್ಲಿ ಇದರಲ್ಲಿರೋ ಫ್ರೂಟ್ಸ್ ಎಲ್ಲ ಹಾಗೆ ತೊಗೊಂಡೋಗ್ಬೋದು. ಎಲ್ಲರೂ ತೊಗೊಂಡೋಗ್ತಾಯಿದ್ರು. ಸೊ ನಮಗೇನು ತೊಗೊಳಕ್ಕೆ ಒಂಥರ ಅನ್ನಿಸ್ತು. ಸೊ ಏನು ತೊಗೊಳ್ಲಿಲ್ಲ, ಯಾಕಂದರೆ ಅಲ್ಲಿಗೆ ಬೇಕಾದಂಗೆ ತಿಂದ್ಕೊಂಡು ಬಂದರೆ ಆಯಿತು. ತೊಗೊಳಲ್ಲ ಬಂದರೆ ಎಲ್ಲಿ ತಿಂತೀವೋ ಗೊತ್ತಾಗಲ್ಲ. ಲೈವ್ ಆಗಿ ನಿಮಗೆ ದೋಸೆ, ಮಸಾಲ ದೋಸೆ ಎಲ್ಲ ಇತ್ತು. ವೆರೈಟಿ ಅಂತೂ ತುಂಬ ಜಾಸ್ತಿ ಇದೆ. ಸೊ ಈ ರೀತಿ ಬನ್ನು ಬ್ರೆಡ್ ಐಟಮ್ಸ್ ನೋಡಿ ಒಂದು ಫುಲ್ ರೂಮೇ ಇಟ್ಬಿಟ್ಟಿದ್ದಾರೆ. ಬಿಕಾಸ್ ಅಲ್ಲಿ ತುಂಬ ಜನ ಫಾರಿನರ್ಸ್ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಫುಲ್ ರೂಮೇ ಈ ರೀತಿ ಬ್ರೆಡ್ ಐಟಮ್ಸು, ಅವ್ರು ತಿನ್ನೋವಂಥ ಐಟಮ್ಸ್ ಜಾಸ್ತಿ ಇದೆ. ಇದಕ್ಕಿಂತ ಜಾಸ್ತಿ ನಾವು ತಿನ್ನೋದು ಇದೆ, ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋಕ್ಕಾಗೋದು. ಬೆಳಗ್ಗೆನೇ ಚಿಕನ್ ಗ್ರಿಲ್ಡು, ಚಿಕನ್ದು ತುಂಬ ಜಾಸ್ತಿ ಎಲ್ಲ ಇದ್ದಾವೆ. ಪ್ರತಿಯೊಂದು ನಾನ್ ವೆಜ್ಜು ಮಾರ್ನಿಂಗೂ ಇಟ್ಟಿದ್ರು, ಪ್ರೋಟೀನಿಗೋಸ್ಕರ ಅನಿಸುತ್ತೆ. ಎಗ್ಗು, ಇದರದ್ದು ಎಷ್ಟೋ ಫುಡ್ಡು ನನಗೆ ಹೆಸರು ಕೂಡ ಗೊತ್ತಿಲ್ಲ. ಬಟ್ ಆದರೆ ನಾನು ತಿನ್ನೋ ಅಂಥದ್ದು ಗೊತ್ತಿದೆ ನೋಡಿ. ಇದೆಲ್ಲ ನಿಮಗೆ ಚಿಕನ್ ಗ್ರಿಲ್ಡ್, ಇವೆಲ್ಲ ನಾವು ಮಾರ್ನಿಂಗಿಗೆ ತೊಗೋಬೋದು. ಇದೆಲ್ಲ ನಾನು ತಿಂದೇ ನೋಡಿಲ್ಲ. ಈ ರೀತಿ ಹೆಲ್ದಿ ವರ್ಷನ್ನು ಒಂದು ಫುಲ್ಲು ರೂಮು ಜೋಡಿಸಿಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೀವೇ ಕೂಡ ಮೇಕ್ ಮಾಡ್ಕೋಬೋದು. ಬೌಲ್ ತೊಗೊಂಡು ಏನೇನು ಬೇಕೋ ಅವೆಲ್ಲ ಮೇಕ್ ಮಾಡಿ ಇಡ್ಬೋದು. ಸ್ವೀಟ್ಸ್ ತುಂಬ ಇಟ್ಟಿದ್ರು. ಅಮೇಝಿಂಗ್ ಅಂದರೆ ಕಾಫಿ. ಸೊ ಅಲ್ಲೆಲ್ಲ ಕಾಫಿ ಹೇಗಿರುತ್ತೋ ಅಂದ್ಕೊಂಡ್ರೆ ನಾವು ಕೇಳ್ದಂಗೆ ಕೊಡ್ತಾರೆ. ಸೂಪರಾಗಿತ್ತು. ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಸೊ ಈವ್ನಿಂಗು ಅಷ್ಟೇ, ಸ್ನ್ಯಾಕ್ಸ್ ಟೈಮಲ್ಲೂ ತುಂಬ ಚೆನ್ನಾಗಿತ್ತು. ಫಿಲ್ಟರ್ ಕಾಫಿ, ಟೀ, ಕಾಫಿ ಎಲ್ಲ ನಿಮಗೆ ಸಿಗುತ್ತೆ. ಸೊ ಒಂದು ಕಾಫಿ ಕುಡ್ಕೊಂಡು ಟೈಮಲ್ಲಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಈ ಥರ ಜಾಗಕ್ಕೆಲ್ಲ ಹೋದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತಿನ್ನಬೇಕು. ಅರ್ಜೆಂಟ್ ಅವಸರ ಪಟ್ಟು ತಿನ್ನಬಾರ್ದು. ಬಿಕಾಸ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ತಿನ್ನೋಣ ಅಂತ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ. ಸ್ವಲ್ಪ ಉಪ್ಮಾ, ಸ್ವಲ್ಪ ಟೊಮೊಟೊ ರೈಸ್ ಅದೇನೋ ಇತ್ತು, ಮತ್ತು ಸ್ವಲ್ಪ ಅವಲಕ್ಕಿ ಬಾತು, ಚಿಕನ್ ಗ್ರಿಲ್ಡು, ಒಂದು ಚಿಕ್ಕ ವಡೆ, ಒಂದು ಮಸಾಲ ದೋಸೆ, ಆಮೇಲೆ ಇನ್ನೊಂದೇನೋ ತಂದಿದ್ದೆ ಮರ್ತೋಯ್ತು. ಸೊ ಇದಿಷ್ಟು ಫ್ರೂಟ್ಸು, ಕೊನೆಯಲ್ಲಿ ಫ್ರೂಟ್ಸು ಅವೆಲ್ಲ ತಿಂದ್ಕೊಂಡು ಇನ್ನೇನು ಚೆಕ್ಔಟ್ ಆಗೋ ಟೈಮು. ತಿಂದ್ಬಿಟ್ಟು ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಸೊ ನಿಮಗೆ ಚೆಕ್ಕಿನ್ನು 3 o'clock ಇರುತ್ತೆ. ನಾವು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೇಳಿದ್ವಿ. ಮತ್ತು ಚೆಕ್ಔಟ್ 11 o'clock ಇರುತ್ತೆ. ನಾವು 12 ತನಕ ಇದ್ವಿ. ಎಕ್ಸ್ಟ್ರಾ ಪೇ ಮಾಡಬೇಕಾದ್ರೆ, ನೀವು ಎಕ್ಸ್ಟ್ರಾ ಇಡಬೇಕಂದ್ರೆ ಎಕ್ಸ್ಟ್ರಾನು ಪೇ ಮಾಡಬೇಕು. ಸೊ ಎಕ್ಸೈಟಿಂಗ್ ಟೈಮಲ್ಲಿ ನಿಮಗೆ ಹೋಗಬೇಕಾದ್ರೆ ಇದೊಂದು ಗಿಫ್ಟ್ ಕೊಡ್ತಾರೆ, ಕ್ಯಾಂಡಲ್. ಸೊ ವೆಲ್ಕಮಿಂಗು ಚೆನ್ನಾಗಿ ಒಂದು ಗಿಫ್ಟ್ ಕೊಟ್ಟರು. ಹೋಗಬೇಕಾದ್ರೂ ಒಂದು ಸೂಪರಾಗಿರೋಂಥ ಗಿಫ್ಟ್ ಕೊಟ್ಟರು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಅಲ್ಲಿ ನಿಮಗೆ ಸ್ಯಾಟರ್ಡೇ ಸಂಡೇಸ್, ಬರೀ ಸಂಡೇಸ್ ಮಾತ್ರ ತುಂಬ ಡೇ ಪ್ಯಾಕೇಜ್ ಇರುತ್ತೆ. ಮಕ್ಳುಗಳಿಗೆ ಆಟ ಆಡೋದಕ್ಕೆ ಅಂಥದ್ದು ಇಂಥದ್ದು ಮಾಡೋದಕ್ಕೆಲ್ಲ ತುಂಬ ಇದ್ದಾವೆ. ಸೊ ನಾವು ಬರಬೇಕಾದ್ರೆ ಅರೇಂಜ್ ಮಾಡ್ತಾಯಿದ್ವಿ. ಬಟ್ ಪರ್ ಪರ್ಸನ್ಗೆ 5500 ಆಗುತ್ತೆ. ಸೊ ಆ್ಯಕ್ಟಿವಿಟೀಸು, ಇನ್ನೂ ಬಿಸಿಲು ಬೇರೆ ಇತ್ತು ಜಾಸ್ತಿ, ಇನ್ನೂ ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೊರಟು ಬಂದ್ವಿ. ಸೊ ಎಲ್ಲಿ ಬರ್ತಾಯಿದ್ದೀವಿ ಅಂದರೆ, ಇದು ನಂದಿ ಹಿಲ್ಸ್ ಹತ್ರ ನಮ್ಮದೊಂದು ಪ್ರಾಪರ್ಟಿ ಇದೆ. ಅದನ್ನು ಇಯರ್ಲಿ ಒನ್ಸ್ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ಆ ಕಡೆ ಏನಾದರೂ ಹೋದಾಗ. ಸೊ ಇದು ನಂದಿ ಹಿಲ್ಸಿಗೆ ತುಂಬಾ ಹತ್ರ, ಒಳ್ಳೆ ಒಂದು ಬ್ರ್ಯಾಂಡೆಡ್ ಪ್ರಾಪರ್ಟಿನೇ. ಸೊ ವಿಲ್ಲಾ ಪ್ರಾಪರ್ಟೀಸು, ಫ್ಲಾಟ್ ಮಾತ್ರ ಬೈ ಮಾಡಿರೋದು. ನಮಗೆ ಬೇಕು ಅಂದರೆ ಮನೆ ನಾವು ಕಟ್ಕೋಬೋದು ಯಾವಾಗ ಬೇಕಾದರೂ.
ಬಟ್ ಇನ್ನೂ ಸ್ಟಿಲ್ ಅವರು ಬಂದು ಬಿಲ್ಡ್ ಮಾಡ್ತಾನೇ ಇದ್ದಾರೆ. ಅಂದರೆ ಅರೇಂಜ್ಮೆಂಟ್ಸು, ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ 2028 ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಬಟ್ ಆದರೂ ಆಲ್ರೆಡಿ ಒಂದು 10 to 12 ಹೌಸಸ್ ಅಲ್ಲಿ ಬಿಲ್ಡ್ ಆಗಿದೆ. ಬೇಕು ಅಂದರೆ ಮನೆ ಕಟ್ಕೋಬೋದು, ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ವರ್ಷ. ಇದೇ ಖುಷಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಒಳ್ಳೆಯದಾಗಲಿ ವರ್ಷ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್.